ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಅಂಡ್ ಐ ವುಡ್ ಲೈಕ್ ಟು ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ಮ್ಯಾಚ್ಲೆಸ್ ಅಂಡ್ ಹೈಲಿ ಎಸ್ಟೀಮ್ಡ್ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಸತ್ಯವೇದದಿಂದ ಪ್ರತಿದಿನ ಒಂದು ವಾಗ್ದಾನ ಸಂದೇಶವನ್ನು ನಾವು ಕೇಳುತ್ತಾ ಇದ್ದೇವೆ, ಧ್ಯಾನಿಸುತ್ತಾ ಇದ್ದೇವೆ, ಓದುತ್ತಾ ಇದ್ದೇವೆ. ಅದರ ಮೂಲಕವಾಗಿ ಆಶೀರ್ವಾದವನ್ನು ಮತ್ತು ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗೆ ಬೇಕಾದಂತಹ ಸ್ಫೂರ್ತಿಯನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ದೇವರ ಉದ್ದೇಶ ಹಾಗೂ ಆತನ ಕೋರಿಕೆಯೂ ಇದೆ. ನಾವು ಪ್ರತಿದಿನ ಆತನ ಸಮೀಪಕ್ಕೆ ಬರಬೇಕೆಂದು ಆಶಿಸುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವುದರ ಮೂಲಕ, ವಾಕ್ಯ ಓದುವುದರ ಮೂಲಕ, ವಾಗ್ದಾನದ ಮೇಲೆ ಆತುಕೊಳ್ಳುವುದರ ಮೂಲಕ ಒಬ್ಬ ಕ್ರೈಸ್ತನಿಗೆ ನಿಜವಾದ ಬಲವು ಎಲ್ಲಿದೆ ಎಂದರೆ ದೇವರ ವಾಗ್ದಾನದ ಮೇಲೆಯೇ. ಯಾಕಂದರೆ ದೇವರು ಮಾತು ಕೊಟ್ಟು ತಪ್ಪುವಂತವನಲ್ಲ. ಅವರ್ ಗಾಡ್ ಈಸ್ ಇಮ್ಯೂಟಬಲ್. ಆತನು ಮಾರ್ಪಡದೆ ಇರುವ ಆತನು. ಆತನನ್ನು ನಾವು ದೃಷ್ಟಿಸುವಾಗ ನಮ್ಮ ಜೀವಿತದಲ್ಲಿ ಬೇಕಾದಂಥ ಪ್ರತಿ ಅವಶ್ಯಕತೆಯನ್ನು ಸಂಧಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಪ್ರತಿದಿನ ನಾವು ದೇವರ ಬಳಿಗೆ ಬರುತ್ತಾ ಇದ್ದೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ಓದೋಣ. 140ನೇ ಕೀರ್ತನೆ 13ನೇ ವಾಕ್ಯವನ್ನು ಈ ದಿನದ ಧ್ಯಾನಕ್ಕಾಗಿ ನಾವು ಓದೋಣ. Psalm 144 and verse 13. ನಮ್ಮ ಕಣಜಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವವು. ನಮ್ಮ ಹೊಲಗಳಲ್ಲಿರುವ ಕುರಿಗಳು ಸಾವಿರಾರು ಮರಿಗಳನ್ನು ಈಯುವವು. That our sheep may bring forth thousands and 10,000s in our streets. ಎಷ್ಟು ಉನ್ನತವಾದ ಸಮೃದ್ಧಿಯಲ್ಲಿ ಕಾಣಿಸುತ್ತಾ ಇದೆ ಅಲ್ವಾ? ಅಬಂಡೆಂಟ್ ಬ್ಲೆಸ್ಸಿಂಗ್. ದೇವರ ಅಬಂಡೆನ್ಸ್ ಅನ್ನು ಭಕ್ತನು ಇಲ್ಲಿ ಅನುಭವಿಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೆ ಅಂದರೆ ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ ಎನ್ನುವಂಥ ಮಾತಿನೊಂದಿಗೆ ಈ ಕೀರ್ತನೆಯು ಆರಂಭವಾಗುತ್ತದೆ. ದೇವರು ನಮಗೆ ಯಾರಾಗಿ ಇದ್ದಾರೆ? ಆಶ್ರಯ ದುರ್ಗವಾಗಿದ್ದಾರೆ. ಆತನನ್ನು ಸ್ತುತಿಸುವಂಥದ್ದು, ಆತನನ್ನು ಕೊಂಡಾಡುವಂಥ ಅನುಭವ, ಆತನನ್ನು ಆರಾಧಿಸುವ ಅನುಭವದಲ್ಲಿ ನಾವು ಯಾವಾಗ ಬೆಳೆಯುತ್ತೇವೋ ಆ ಕೀರ್ತನೆಯಲ್ಲಿ ಅನೇಕ ವಿಧವಾದ ಆಶೀರ್ವಾದಗಳು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಮ್ಮ ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆ ಗಂಬದಂತಿರುವರು ಎಂದು ಹೇಳುತ್ತಾರೆ. ನಮ್ಮ ಗಂಡು ಮಕ್ಕಳು ಬೆಳೆದಿರುವಂತಹ ಸಸಿಗಳಂತಿದ್ದಾರೆ ಎಂದು ಹೇಳುತ್ತಾರೆ. ಇದೆಲ್ಲವನ್ನು ಕೂಡ ಈ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ನೋಡುತ್ತಾ ನಮ್ಮ ಧಾನ್ಯಗಳು ನಮ್ಮ ಕುರಿಗಳೆಂಬುದಾಗಿ ಅಲ್ಲಿ ಬರೆದಿದ್ದಾರೆ. ಇದೆಲ್ಲವೂ ಕೂಡ ದೇವರನ್ನೇ ಆತುಕೊಳ್ಳುವಾಗ ಬರುವಂತ ಆಶೀರ್ವಾದಗಳು. ಆದರೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಒಬ್ಬ ಶ್ರೀಮಂತನು ಹೀಗೆ ಹೇಳುತ್ತಾನೆ ಅಲ್ವಾ? ನನ್ನ ಕಣಜ, ನನ್ನ ಆಸ್ತಿ ಪಾಸ್ತಿ ಎಂಬುದಾಗಿ ಇದೆಲ್ಲ ಹೇಳುತ್ತಾನೆ. ಅಲ್ಲಿ ದೇವರು ಇಲ್ಲ ಅವನ ಜೀವಿತದಲ್ಲಿ. ತನ್ನ ಸ್ವಂತ ನಿರ್ಣಯವನ್ನೇ ಆಧಾರ ಮಾಡಿಕೊಂಡು ಅವನ ಆಸ್ತಿಯ ಮೇಲೆ ನಂಬಿಕೆ ಇಟ್ಟು ಮಾತನಾಡಿದಂತ ಮಾತು ಅವೆಲ್ಲವೂ ಕೂಡ. ಆದರೆ ಇಲ್ಲಿ ಕೀರ್ತನಗಾರನು ನಮ್ಮ ಕಣಜ, ನಮ್ಮ ಧಾನ್ಯ, ನಮ್ಮ ಕುರಿಗಳೆಂದು ಹೇಳುತ್ತಾ ಇದ್ದಾನೆ ಅಂದರೆ ಇದು ದೇವರಿಂದ ಅವನಿಗೆ ಅನುಗ್ರಹಿಸಲ್ಪಟ್ಟಿದೆ. ಆದ್ದರಿಂದ ಸ್ತುತಿಯೊಂದಿಗೆ ಕೃತಜ್ಞತೆಯಿಂದ ತುಂಬಲ್ಪಟ್ಟು ಹೇಳುತ್ತಿದ್ದಾನೆ. ದೇವರ ಮಕ್ಕಳು ಆಶೀರ್ವಾದವನ್ನು ಹೊಂದಬಹುದಾ? ಎಸ್, ಖಚಿತವಾಗಿ ನಾವು ಹೊಂದಬಹುದು. ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಮ್ಮ ಮಕ್ಕಳು ಅಭಿವೃದ್ಧಿ ಹೊಂದಬೇಕು. ನಮ್ಮ ಸಂಪತ್ತು ಅಭಿವೃದ್ಧಿ ಹೊಂದಬೇಕೆಂದು ದೇವರು ಇಷ್ಟಪಡುತ್ತಿದ್ದಾರೆ. ಆದರೆ ಅದು ದೇವರ ಚಿತ್ತಾನುಸಾರವಾಗಿ ಉಪಯೋಗವಾಗುವಂತೆ, ದೇವರ ಕಾರ್ಯಾಭಿವೃದ್ಧಿಯಲ್ಲಿ ಉಪಯೋಗವಾಗಬೇಕೆಂಬುದಾಗಿ ನಾವು ತೀರ್ಮಾನಿಸುವುದಾದರೆ ಇನ್ನೂ ಹೆಚ್ಚಾಗಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಯಾವುದೇ ಕೊರತೆ ಇಲ್ಲ ಎಂದು ದೇವರ ವಾಕ್ಯದಲ್ಲಿ ಹೇಳುತ್ತಾರೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು ಎಂಬುದಾಗಿ ಹೇಳುತ್ತಾರೆ. ದೇವರು ಕೊರತೆ ಇಲ್ಲದೆ ಇರುವಂತಹ ಜೀವಿತದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಸರಿ, ಇಲ್ಲಿ ಓದುವುದಾದರೆ ನಮ್ಮ ಕಣಜಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವವೆಂಬುದಾಗಿ ಹೇಳುತ್ತಾರೆ. ತುಂಬಲ್ಪಟ್ಟಿದೆಯಂತೆ, ಫುಲ್ ಎನ್ನುವಂತಹ ಮಾತು. ಇಂಗ್ಲಿಷ್ ಅಲ್ಲಿರುವಂತಹ ಫುಲ್ ಎನ್ನುವಂತಹ ಮಾತಿಗೆ ಇಬ್ರಿಯದಲ್ಲಿ ಮಾಲೆ ಎಂಬುದಾಗಿ ಉಪಯೋಗಿಸಿದ್ದಾರೆ. ಓವರ್ ಫ್ಲೋಯಿಂಗ್ ಎಂದು ಹೇಳಿದ್ದಾರೆ. ಯಾವುದಾದ್ರೂ ಒಂದು ಪಾತ್ರೆಯನ್ನು ಅಥವಾ ಮಡಿಕೆಯನ್ನು ನಾವು ತೆಗೆದುಕೊಳ್ಳುವಾಗ ಅದು ನೀರಿನಿಂದ, ಎಣ್ಣೆಯಿಂದ ಓವರ್ಫ್ಲೋ ಆದಂತೆ ದೇವರು ಅಂತಹ ಸಮೃದ್ಧಿಯನ್ನು ನಮ್ಮ ಜೀವಿತದಲ್ಲಿ ತರುತ್ತಾರೆ. ಮೊದಲು ನಿನ್ನ ಸ್ಥಿತಿ ಅಲ್ಪವಾಗಿದ್ದರೂ ಅಂತ್ಯದಲ್ಲಿ ಮಹಾ ಅಭಿವೃದ್ಧಿ ಹೊಂದುತ್ತೀಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎಲ್ಲೋ ಇರುವಂತಹ ಉದಾಹರಣೆಗಿಂತ ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿಲ್ವಾ? ಈ ಹಿಂದೆ ನಿಮ್ಮ ಜೀವಿತ ಹೇಗೆ ಇತ್ತು? ದೇವರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಆಶೀರ್ವದಿಸಿದ್ದಾರೆ? ನಾನು ನನ್ನ ಕುರಿತಾಗಿ ಹೇಳಬಹುದು, ಈ ಹಿಂದೆ ನನ್ನ ಜೀವಿತ ಬೇರೆ. ಈಗ ದೇವರು ನಮ್ಮನ್ನು ಬಹಳವಾಗಿ ಆಶೀರ್ವದಿಸಿದ್ದಾರೆ. ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸಿದ್ದಾರೆ. ಆಶೀರ್ವಾದಕರವಾಗಿ ದೇವರ ರಾಜ್ಯ ವಿಸ್ತಾರವಾಗಬೇಕೆಂದು ಪ್ರಪಂಚದಲ್ಲಿ ಅನೇಕರನ್ನು ದೇವರ ಕಡೆಗೆ ನಡೆಸುವುದಕ್ಕೆ ದೇವರು ನಮ್ಮ ಕುಟುಂಬವನ್ನು ಆರಿಸಿಕೊಂಡಿದ್ದಾರೆ. ಈ ದಿನ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮೃದ್ಧಿ ಇಲ್ಲದೆ ಬಾಧೆ ಪಡುತ್ತಾ ಇದ್ದೀರಾ?
ಏನೋ ವೆಸ್ಲಿ ಅವರ ಅನೇಕ ದಿನದಿಂದ ಭಕ್ತಿ ತೋರಿಸುತ್ತಲೇ ಇದ್ದೇನೆ, ಆದರೆ ದೇವರ ಆಶೀರ್ವಾದವನ್ನು ಅನುಭವಿಸುವುದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ವೇದನೆ ಪಡುತ್ತಾ ಇದ್ದೀಯಾ? ದ ಟೈಮ್ ಹ್ಯಾಸ್ ಕಮ್. ಸಮಯ ಬಂದಿದೆ. ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಧೈರ್ಯವಾಗಿರು ದೇವರ ಮಕ್ಕಳೇ. ದೇವರು ನಿಮ್ಮ ಕರವನ್ನು ಬಲಪಡಿಸುತ್ತಾರೆ. ನಿಮ್ಮ ಕಣಜಗಳು ಅನೇಕ ವಿಧವಾದ ಧಾನ್ಯಗಳಿಂದ ತುಂಬಲ್ಪಟ್ಟು ಸಕಲ ಸಂಪತ್ತಿನಿಂದಲೂ ಐಶ್ವರ್ಯದಿಂದಲೂ ದೇವರು ನಿಮ್ಮನ್ನು ತುಂಬಿಸಿ ಆತನ ಆಶೀರ್ವಾದದ ಮೂಲಕ ಬಲಪಡಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ದೇವರಿಗೋಸ್ಕರ ನೀವು ಧನವಂತರಾಗಿರಬೇಕೆಂದು ದೇವರ ಆಶೆ. ಆತನ ಸುವಾರ್ಥ ಸೇವೆಯಲ್ಲಿ, ದೇವರ ಸಭೆಯ ಅಭಿವೃದ್ಧಿಯಲ್ಲಿ ನೀವು ಪಾಲುಗಾರಳಾಗಿರಬೇಕೆಂದು ದೇವರು ಬಯಸುತ್ತಿದ್ದಾರೆ. ಸತ್ಯವೇದದಲ್ಲಿ ಎಷ್ಟೋ ಜನರನ್ನು ಆಶೀರ್ವದಿಸಿದಂತ ದೇವರು, ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು, ಈಸಾಕನನ್ನು ಆಶೀರ್ವದಿಸಿದಂತ ದೇವರು, ಈಸಾಕನು ಎಲ್ಲೆಲ್ಲೆಲ್ಲ ಬೀಜ ಬಿತ್ತುತ್ತಾನೋ 100ರಷ್ಟು ಆಶೀರ್ವದಿಸಿದಂತಹ ದೇವರು. ಅಂತಹ ಸಮೃದ್ಧಿಯನ್ನು, ಅಂತಹ ಆಶೀರ್ವಾದವನ್ನು ದೇವರು ಅನುಗ್ರಹಿಸಿದ್ದಾರೆ. ನಮ್ಮ ಹೊಲದಲ್ಲಿರುವಂತಹ ಕುರಿಗಳು ಈಯುವವು. ಭಕ್ತನು ಹೇಳುತ್ತಾನೆ, ಹೇಳೋ ಒಂದು ಸಂದರ್ಭದಲ್ಲಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಓವರ್ಫ್ಲೋಯಿಂಗ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಈ ದಿನ ದೇವರು ಅಂತಹ ಸಮೃದ್ಧಿಯನ್ನು ನಿಮಗೆ ಕೊಡಬೇಕೆಂಬುದಾಗಿ ಕೋರುತ್ತಿದ್ದೇನೆ. ಆರ್ಥಿಕ ಸಂಕಷ್ಟದಲ್ಲಿದ್ದೀಯಾ ಅಲ್ವಾ? ಬಡ್ಡಿಯನ್ನು ಕಟ್ಟಲಿಕ್ಕೆ ಆಗದೆ ಬಾಧೆ ಪಡುತ್ತಾ ಇದೆಯಾ ಅಲ್ವಾ? ಏನೋ ರೀ, ನನ್ನ ಜೀವಿತ ಅರ್ಥವಾಗುತ್ತಿಲ್ಲ. ಬಡ್ಡಿಯ ಮೇಲೆ ಬಡ್ಡಿ ಹಾಕಿ ಚಕ್ರಬಡ್ಡಿ ಜಾಸ್ತಿ ಆಗಿ ಬದುಕೆಲ್ಲ ಸಾಲಮಯವಾಗಿದೆ ಎಂಬುದಾಗಿ ಅಳುತ್ತಾ ಇದೆಯಾ? ದೇವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸುತ್ತಾರೆ. ನಿಮ್ಮ ಸಂಪಾದನೆಯ ಮೇಲೆ ದೇವರ ಕೃಪೆ ಇರುವುದರ ಮೂಲಕ ಉನ್ನತವಾದ ಆಶೀರ್ವಾದ ನೀವು ಅನುಭವಿಸಬೇಕೆಂದು ದೇವರು ಕೋರುತ್ತಿದ್ದಾರೆ. ಸಕಲ ವಿಧವಾದ ಆಶೀರ್ವಾದದಿಂದ ದೇವರು ನಿಮ್ಮನ್ನು ತುಂಬಿಸಬೇಕೆಂದು ದೇವಸೇವಕರು ಯಾರಾದರೂ ಈ ವಾಗ್ದಾನವನ್ನು ಕೇಳುತ್ತಾ ಇದ್ದರೆ, ದೇವರು ನಿಮ್ಮ ಸೇವೆಯನ್ನು ತುಂಬಬೇಕು ಎಂಬುದಾಗಿ ಮನಪೂರ್ವಕವಾಗಿ ಆಶಿಸುತ್ತಾ ಇದ್ದೇನೆ. ಎಲ್ಲಾ ವಿಷಯದಲ್ಲೂ ದೇವರು ನಿಮ್ಮ ಕೊರತೆಯನ್ನು ನೀಗಿಸಿ ಆತನ ಮಹಿಮೆಗೋಸ್ಕರವಾಗಿ ಇನ್ನೂ ನಿಮ್ಮನ್ನು ಉಪಯೋಗಿಸಬೇಕೆಂದು ದೇವಸೇವಕರಾಗಿ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ಬಲವಾದ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಒಂದು ವೇಳೆ ನೀವು ವ್ಯಾಪಾರವನ್ನು ಆರಂಭಿಸಿದ್ದೀರಾ, ದೇವರು ನಿಮ್ಮ ವ್ಯಾಪಾರವನ್ನು ಆಶೀರ್ವದಿಸುತ್ತಾರೆ. ನಂಬಿಗಸ್ತರಾಗಿ ವ್ಯಾಪಾರ ಮಾಡಿರಿ, ಯಥಾರ್ಥರಾಗಿ ವ್ಯಾಪಾರದಲ್ಲಿ ಮುಂದೆ ಹೋಗಿರಿ. ದೇವರು ಖಚಿತವಾಗಿ ಒಳ್ಳೆಯ ರಿಟರ್ನ್ಸ್ ಅನ್ನು ನಿಮಗೆ ಕೊಡುತ್ತಾರೆ. ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವ ದೇವರು, ನಿಮ್ಮ ಉದ್ಯೋಗವನ್ನು ಆಶೀರ್ವದಿಸುವ ದೇವರು, ನಿಮ್ಮನ್ನು ಬಲಪಡಿಸುವ ದೇವರು, ಅನೇಕ ವಿಧವಾದ ಧಾನ್ಯಗಳಿಂದ ಒಂದು ಕಡೆ ಆಧ್ಯಾತ್ಮಿಕವಾಗಿ ಆಶೀರ್ವದಿಸುವ ದೇವರು, ಆನಂತರವಾಗಿ ಎಲ್ಲಾ ವಿಷಯದಲ್ಲೂ ಆಶೀರ್ವದಿಸುತ್ತಾರೆ. ಪ್ರಿಯರೇ, ನೀವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದಿ ಸೌಖ್ಯವಾಗಿರಬೇಕೆಂಬುದಾಗಿ ದೇವರ ಸೇವಕನು ಕೋರುತ್ತಾನೆ. ಎಸ್, ಮೊದಲು ನಾವು ಆತ್ಮದಲ್ಲಿ ಅಭಿವೃದ್ಧಿ ಆಗುವುದಾದರೆ, ಸ್ಪಿರಿಚುವಲ್ ಪ್ರಾಸ್ಪರಿಟಿಯಲ್ಲಿ ನಾವು ವೃದ್ಧಿ ಆಗುವುದಾದರೆ, ದೇವರು ಎಲ್ಲಾ ವಿಷಯದಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡುತ್ತಾರೆ. ಬಲವಾದ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಕರ್ತನು ಅದ್ಭುತವಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ ಹೇಳುತ್ತೇನೆ. ಉದಯಕಾಲ ಸಮಯದಲ್ಲಿ ನಿಮ್ಮ ಪರಿಶುದ್ಧ ಪಾದ ಸಮ್ಮುಖಕ್ಕೆ ಬರುತ್ತೇವೆ. ಈ ವಾಗ್ದಾನ ಸಂದೇಶವನ್ನು ನಮ್ಮ ಪ್ರಿಯರು ಯಾರ್ಯಾರು ಕೇಳುತ್ತಾ ಇದ್ದಾರೋ ದೊಡ್ಡ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿರಿ. ಸಮೃದ್ಧಿಯನ್ನು ಅನುಗ್ರಹಿಸಿರಿ. ಎಲ್ಲಾ ವಿಷಯದಲ್ಲೂ ಕೂಡ ಅವರು ಬೆಳೆದು ಫಲಿಸುವಂತೆ ಸಹಾಯ ಮಾಡಿರಿ. ನೂತನವಾದ ಅಭಿವೃದ್ಧಿಯನ್ನು ಎಲ್ಲಾ ವಿಧಾನದಲ್ಲೂ ಅವರು ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವ. ಒಳಿತಿನಿಂದ ಅವರನ್ನು ತುಂಬಿಸಿರಿ, ಆಶೀರ್ವದಿಸಿರಿ. ಯಾರು ಅನಾರೋಗ್ಯದಲ್ಲಿದ್ದಾರೋ ಬೇಕಾದಂತಹ ಸಂಪೂರ್ಣ ಸ್ವಸ್ಥತೆಯನ್ನು ಅವರಿಗೆ ಅನುಗ್ರಹಿಸಿರಿ. ಯಾರ್ಯಾರು ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಕನಿಕರಿಸಿ ಅದ್ಭುತ ಮಾಡಿ ಸಹಾಯ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್